ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಷಯ ಕ್ಲಾಸ್ 9th ಗಣಿತ ಬಹುಪದೋಕ್ತಿಗಳು ಅಧ್ಯಾಯ 2 ಅಭ್ಯಾಸ 2.1 ಕ್ವೆಶ್ಚನ್ ನಂಬರ್ 1, ಕ್ವೆಶ್ಚನ್ ನಂಬರ್ 2, ಕ್ವೆಶ್ಚನ್ ನಂಬರ್ 3, ಕ್ವೆಶ್ಚನ್ ನಂಬರ್ 4, ಕ್ವೆಶ್ಚನ್ ನಂಬರ್ 5 ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ಕ್ಲಾಸ್ 9th ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಅಭ್ಯಾಸ 2.1 ಕ್ವೆಶ್ಚನ್ ನಂಬರ್ 1 ನೋಡೋಣ. ಇದರೊಳಗೆ 5 ಕ್ವೆಶ್ಚನ್ ಅದ. 1 ನೋಡೋಣ. ನೋಡ್ರಿ, ಈ ಕೆಳಗಿನಗಳಲ್ಲಿ ಯಾವುದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುದು ಅಲ್ಲ, ಕಾರಣಗಳ ಸಹಿತ ತಿಳಿಸಿ. ಈಗ ಇದ್ರೊಳಗೆ 1 ತಗೊಳ್ಳಿ ನೋಡ್ರಿ. 1 ಸೊ 1 ಪ್ರಾಬ್ಲಮ್, x² 4x² - 3x + 7 ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಬಹುಪದೋಕ್ತಿ ಆಗಿದೆ ನೋಡಿ. 4x² - 3x + 7 ಇದೊಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಏಕೆಂದರೆ ನೋಡ್ರಿ, x ಆಗಿದ್ದು x ಘಾತ ಒಂದು ಪೂರ್ಣ ಸಂಖ್ಯೆನೂ ಹೊಂದಿದೆ. x ಒಂದು ಪೂರ್ಣ ಸಂಖ್ಯೆನೂ ಹೊಂದೈತಿ. ಆದ್ರಿಂದ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. 1 ಕ್ವೆಶ್ಚನ್ 1 ಗಣಿತ ಕ್ಲಾಸ್ 9 ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.1 1 ಇದು ಯಾವುದೋ ಒಂದು ಚರಾಕ್ಷರ ಬಹುಪದೋಕ್ತಿ ಆಗಿವೆ ಅಥವಾ ಅಲ್ಲೊಂದು ಕಾರಣ. ಇದ್ರೊಳಗೆ 2 ನೋಡ್ರಿ. 2 ಏನೈತಿ ನೋಡ್ರಿ, y² + √2 ಇದನ್ನು ಕೂಡ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿ. ಆಗಿದೆ. y² + √2 ಇದೊಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಯಾಕಂದ್ರೆ ನೋಡ್ರಿ, y ಚರಾಕ್ಷರ y ಆಗಿದ್ದು ಅದರ ಘಾತ ಒಂದು ಪೂರ್ಣ ಸಂಖ್ಯೆಯಾಗಿದೆ. ಆದ್ದರಿಂದ ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಈ ಕೆಳಗಿನಗಳಲ್ಲಿ ಯಾವುದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಅವುಗಳ ಅಲ್ಲ ಎಂದು ಕಾರಣ ಸಹಿತ ತಿಳಿಸಿ. 3 3√t + t√2 ಇದು ನೋಡ್ರಿ, ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಯಾಕೆಂದ್ರೆ ನೋಡ್ರಿ, ಇದು ಒಂದು ಪೂರ್ಣ ಸಂಖ್ಯೆ ಅಲ್ಲ. ಕ್ಲಾಸ್ 9 ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.1 1 ಈ ಕೆಳಗಿನಗಳಲ್ಲಿ ಯಾವುದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿದೆ ಅಥವಾ ಯಾವುದು ಅಲ್ಲ, ಕಾರಣವನ್ನು ತಿಳಿಸಿ. ಇದರೊಳಗೆ 1 ಲೆಕ್ಕ y + 2/y ಇದು ನೋಡ್ರಿ, ಇದನ್ನು ಕೂಡ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಚರಾಕ್ಷರ ಬಹುಪದೋಕ್ತಿ ಅಲ್ಲ.
y ಪ್ಲಸ್ 2/y ಇದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಯಾಕೆಂದ್ರೆ ನೋಡ್ರಿ ಇದು ಕೂಡ ಒಂದು ಪೂರ್ಣ ಸಂಖ್ಯೆ ಅಲ್ಲ. ಒಂದನೇದೊಳಗ 5ನೇ ಲೆಕ್ಕ ನೋಡ್ರಿ 2.1 ಒಳಗ ಅಭ್ಯಾಸ 2.1 ಒಳಗ 9th ಕ್ಲಾಸ್ 1ನೇ ಒಳಗ 5ನೇ ಲೆಕ್ಕ. ಈ ಕೆಳಗಿನಲ್ಲಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಅಥವಾ ಯಾವುದು ಅಲ್ಲ ಕಾರಣವನ್ನು ತಿಳಿಸಿ. x⁻10 ಪ್ಲಸ್ y⁻3 ಪ್ಲಸ್ 10t⁻50 ಇದನ್ನು ಕೂಡ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಯಾಕೆಂದ್ರೆ ನೋಡ್ರಿ ಇದು ಮೂರು ಸಂಖ್ಯೆ ಬೇರೆ ಬೇರೆ ಚರಾಕ್ಷರಗಳಿಗೆ ಬೇರೆ ಬೇರೆ ಘಾತಗಳನ್ನು ಪೂರ್ಣ ಸಂಖ್ಯೆ ಹೊಂದಿದೆ. ಬೇರೆ ಬೇರೆ ಘಾತಿಗೆ ಪ್ರತಿಯೊಂದು ಎಲ್ಲ ಮೂರು ಚರಾಕ್ಷರ ಘಾತಕ್ಕೆ ಪೂರ್ಣ ಸಂಖ್ಯೆಗಳು ಹೊಂದಿವೆ. ಆದ್ರಿಂದ ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಕ್ಲಾಸ್ 9th ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಅಭ್ಯಾಸ 2.1 ಕ್ವಶನ್ ನಂಬರ್ 2 ಒಂದನೇದು. ಈ ಕೆಳಗಿನ ಪ್ರತಿಯೊಂದರಲ್ಲಿ x ಸ್ಕ್ವೇರ್ ನ ಸಹಗುಣಕಗಳನ್ನು ಬರೆಯಿರಿ. ಈಗ ನಾವು ಒಂದನೇದು ಸ್ಟಾರ್ಟ್ ಮಾಡೋಣ. ಒಂದನೇದು ನೋಡ್ರಿ ಏನಿದೆ ಅಂದ್ರೆ ಒಂದನೇದು 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದರದ ನೋಡ್ರಿ ಏನ್ ಬರೀಬೇಕಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಇದು ಎಕ್ಸ್ ಸ್ಕ್ವೇರ್ ಸಹಗುಣಕ 1 ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1 ಇದು ಒಂದನೇದು. ಕ್ಲಾಸ್ 9 ಗಣಿತ ಅಧ್ಯಾಯ 2 ಅಭ್ಯಾಸ 2.1 ಎರಡನೇ ನೋಡ್ರಿ ಪ್ರತಿಯೊಂದರಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಬರೀರಿ. ಈಗ ಒಂದನೇದು ಮುಗಿತು. ಎರಡನೇ ಪ್ರಶ್ನೆ 2 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್. ಇಲ್ಲಿ ನಾವೇನ್ ಮಾಡ್ಕೊಂಡಿಡ್ಬೇಕಂದ್ರೆ ನೋಡ್ರಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ನೋಡ್ರಿ ಇಲ್ಲಿ ನೋಡ್ಬೇಕು. ಇಲ್ಲಿ ನಂಬರ್ ಇದ್ರೆ ನಂಬರ್ ಬೀಳ್ಬೇಕು. ನಾವು ಯಾವ 1 ಅಂದ್ರೆ ಆನ್ಸರ್ ನಮ್ದು -1 ಬರ್ತೈತಿ. ಯಾಕಂದ್ರೆ ಇಲ್ಲಿ ಮೈನಸ್ ಐತಿ ನೋಡ್ರಿ. ಇನ್ನು ಇಲ್ಲಿ ಒಂದು ನಂಬರ್ ಇದ್ರೆ ನಂಬರ್ ಬರೀರಿ. ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ -1 ಬತ್ತು. -1. ಸೊ ಎರಡನೇದೊಳಗ ಮೂರನೇ ಪ್ರಶ್ನೆ ನೋಡ್ರಿ ಅಭ್ಯಾಸ 2.1 ಒಳಗ ಎರಡನೇದೊಳಗ ಮೂರನೇದು π/2 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಸೊ ಇದ್ರಲ್ಲಿ ನಾವು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಬರಿಬೇಕು. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ನೋಡ್ರಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ π/2 ಎಕ್ಸ್ ಸ್ಕ್ವೇರ್ ನ ಸಹಗುಣಕ π/2 ಆಯ್ತು. ಕ್ಲಾಸ್ 9th ಗಣಿತ ಅಧ್ಯಾಯ 2 ಅಭ್ಯಾಸ 2.1 ಎರಡನೇದೊಳಗ ನಾಲ್ಕನೇ ಲೆಕ್ಕ ನೋಡ್ರಿ √2x - 1. ಇಲ್ಲಿ ನಾವೇನ್ ಮಾಡಕ್ ನೋಡ್ರಿ ಏನ್ ಕಂಡುಹಿಡಿಬೇಕಾದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ ನೋಡ್ರಿ ಎಕ್ಸ್ ಸ್ಕ್ವೇರ್ ಅನ್ನೋದೇ ಇಲ್ಲ √2x ಐತಿ. ಅದು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಇಲ್ಲ ಇಲ್ಲಿ 0 ಬರಿಬೇಕು 0 ಆನ್ಸರ್. ಕ್ಲಾಸ್ 9th ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.1 ಕ್ವಶನ್ ನಂಬರ್ ಮೂರನೇ ಕ್ವಶನ್ ಒಳಗೆ ನೋಡ್ರಿ ಏನೈತಂದ್ರೆ ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿಗೆ ಮತ್ತು ಒಂದು ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿ ಒಂದೊಂದು ಉದಾಹರಣೆ ಕೊಡಿ. ನೋಡ್ರಿ ಒಂದನೇದು ಅಂದ್ರೆ ಇಲ್ಲಿ ದ್ವಿಪದೋಕ್ತಿ ಅಂದ್ರೆ ಎರಡು ಪದ. ಇಲ್ಲಿ x⁻35 ಮೈನಸ್ ಎಕ್ಸ್. ಇಲ್ಲಿ ಎರಡು ಪದಗಳುಳ್ಳ ದ್ವಿಪದೋಕ್ತಿ ಆಯ್ತು. ಇಲ್ಲಿ ಎಕ್ಸ್ ನ ಮಹತ್ತರ ಘಾತ
35. ಎಕ್ಸ್ರ ಮಹತ್ಘಾತ ನೋಡ್ರಿ, ಡಿಗ್ರಿ ಏನೈತಿ ಇಲ್ಲಿ, ಮಹತ್ತರ ಘಾತ 35. ಸೊ ಎರಡನೇ ಉದಾಹರಣೆ ಅಂದ್ರೆ ನೋಡ್ರಿ, ಇಲ್ಲಿ ಡಿಗ್ರಿ 1 ಆಗಿರುವ ಅಂದ್ರೆ ಇಲ್ಲಿ ಬೇಕಾದ್ರೆ ಎಕ್ಸ್ ತಗೋರಿ, ವಾಯ್ ತಗೋರಿ, ವಾಯ್ ತಗೋ, ವಾಯ್ ಎಷ್ಟು 100. ಇಲ್ಲಿ ಒಂದು ಏಕಪದೋಕ್ತಿ ಅಂದ್ರೆ ಇದು ಏಕಪದೋಕ್ತಿ ಆಯ್ತು. ಇಲ್ಲಿ ಮಹತ್ವ ಘಾತ 100, ಇಲ್ಲಿ ಘಾತ ಮಹತ್ತಮ ಘಾತ ಇಲ್ಲಿ 100 ಆಯ್ತು ನೋಡ್ರಿ. ಇದು ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9th ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.1 4ನೇದೊಳಗೆ 1ನೇದು 2ನೇದು 3ನೇದು 4ನೇದು ಇಲ್ಲಿ ಈ 4 ಲೆಕ್ಕ ಬಿಡಿಸೋಣ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿ ಡಿಗ್ರಿಯನ್ನು ಬರೆಯಿರಿ. ನೋಡ್ರಿ, ಡಿಗ್ರಿ ಬರಿಬೇಕ ನೋಡ್ರಿ. ಸೊ ಇದರಲ್ಲಿ ಮಹತ್ತಮ ಘಾತ ಹೈಯೆಸ್ಟ್ ಯಾವ್ದೈತಿ ನೋಡ್ಬೇಕು. ಇದ್ರ ಡಿಗ್ರಿ ಬರಿಬೇಕಾದ್ರೆ ಹೈಯೆಸ್ಟ್ ಮಹತ್ತಮ ಘಾತ ಯಾವುದು ಅಂದ್ರೆ ಹೈಯೆಸ್ಟ್ ಇದ್ದಿದ್ದು ನೋಡ್ರಿ, ಇಲ್ಲಿ 3 ಐತಿ ನೋಡ್ರಿ. ಅಂದ್ರೆ ಮಹತ್ತಮ ಘಾತ ಇಲ್ಲಿ 3 ಆಯ್ತು, ಡಿಗ್ರಿ 3 ಆಯ್ತು. ಅದೇ ತರ ಎರಡನೇದ್ರೊಳಗ 4 - y², ಇಲ್ಲಿ ನಾವು ಏನ್ ನೋಡ್ಬೇಕು, ಡಿಗ್ರಿ ನೋಡ್ಬೇಕು ಮ್ಯಾಗಿನ, ಅಂದ್ರೆ ಮಹತ್ತಮ ಘಾತ ನೋಡ್ಬೇಕು. ಇಲ್ಲಿ ಹೈಯೆಸ್ಟ್ ಘಾತ ನೋಡ್ರಿ 2 ಐತಿ, ಇಲ್ಲಿ ಎರಡನೇದು 2. ಮೂರನೇದು 5t - √7 ನೋಡ್ರಿ, ಇಲ್ಲಿ ಯಾವುದು ಡಿಗ್ರಿ ಇಲ್ಲ, ಅಂದ್ರೆ ಘಾತ ಯಾವ ಇಲ್ಲ, ಅಂದ್ರೆ ಇಲ್ಲಿ ಯಾವುದು ಘಾತ ಇಲ್ಲಿ ಆನ್ಸರ್ 1 ನೋಡ್ರಿ. 5t ಮೀನ್ಸ್ t⁻1 ಅನ್ನಂಗ ಇಲ್ಲಿ, ಅಂದ್ರೆ ಯಾವಾಗ ಅಂದ್ರೆ ಆನ್ಸರ್ ಅದು ನಮಗೆ ಮಹತ್ತಮ ಘಾತ ಇಲ್ಲಿ 1 ಬರ್ತೈತಿ, ಡಿಗ್ರಿ 1. ಜಸ್ಟ್ ಬರೀ ನೋಡ್ರಿ ಅಲ್ಫಾ ನಂಬರ್ಸ್ ಐತಿ ನೋಡ್ರಿ, 3 ಇದ್ರೆ ಸೊ ಇದ್ರದ್ದು ನಾವೇನ್ ಮಾಡ್ಬೇಕು, ಘಾತ 0 ಬರಿಬೇಕು, 0. ಕ್ಲಾಸ್ 9th ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.1 ಕ್ವಶನ್ ನಂಬರ್ 5ನೇ ಒಳಗೆ 1ನೇದು 2ನೇದು 3ನೇದು ಈ 3 ಬಿಡಿಸೋಣ ಮೊದಲ. ಸೊ 1ನೇದು ಈ ಕೆಳಗಿನಲ್ಲಿ ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ಸೊ ಈ ಕೊಟ್ಟಂತ 7 ಪ್ರಶ್ನೆಯಲ್ಲಿ ಇನ್ನು ಮೊದಲಿಲ್ಲಿ 3 ಬಿಡಿಸೋಣ. ಇದ್ರೊಳಗ ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸ್ತಾವೆ. 1ನೇದು ನೋಡ್ರಿ, x² + x² ನೋಡ್ರಿ, ಸ್ಕ್ವೇರ್ ಬಂದ್ರೆ ಇದ್ರ ಏನ್ ಬತ್ ನೋಡ್ರಿ, x² + x ಅಂದ್ರೆ ಇದು 1ನೇದು ವರ್ಗ ಬಹುಪದೋಕ್ತಿ, 1ನೇದು ವರ್ಗ ಬಹುಪದೋಕ್ತಿ ಅಂತ ಬರಿಬೇಕು. ವರ್ಗ ಆಯ್ತು. ಎರಡನೇ ನೋಡ್ರಿ, ಅದೇ ತರ ಎರಡನೇದು ಅಂದ್ರೆ x - x³ ಅಂದ್ರೆ ಘನ ಬತ್ ನೋಡ್ರಿ, ಘನ ಬಂದ್ರೆ ಘನ ಬಹುಪದೋಕ್ತಿ ಅಂತ ಬರಿಬೇಕು. ಎರಡನೇದು ಘನ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ಈ ಮೂರನೇ ನೋಡ್ರಿ, y + y² + 4 ಇಲ್ಲಿ ನೋಡ್ರಿ ಸ್ಕ್ವೇರ್ ವರ್ಗ ಬತ್ ನೋಡ್ರಿ, ಮತ್ತೆ ವರ್ಗ ಬಂದ್ರೆ ವರ್ಗ ಬಹುಪದೋಕ್ತಿ ಬರಿಬೇಕು. ಮೂರನೇದು ವರ್ಗ ಬಹುಪದೋಕ್ತಿ ಅಂತ ಬರಿಬೇಕು. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ನೋಡ್ರಿ 5ನೇ ಪ್ರಶ್ನೆ ಒಳಗ ಈಗ 4ನೇದು 5ನೇದು 6ನೇದು 7ನೇದು ಬಿಡಿಸೋಣ. ಈಗ ನೋಡ್ರಿ, ಈಗ ನೆಕ್ಸ್ಟ್ 5ನೇದೊಳಗ ಈಗ 4ನೇದು ಬಿಡಿಸೋಣ. 4ನೇದೊಳಗೆ ಏನೈತಿ ನೋಡ್ರಿ, 1 + x ನೋಡ್ರಿ, ಇಲ್ಲಿ x² ಇಲ್ಲ, x³ ಇಲ್ಲ, 1 + x ಐತಿ, ಯಾವ ಘಾತಾಂಕ ಇಲ್ಲ. ಅಂದ್ರೆ ಯಾವ ಘಾತಾಂಕ ಅಂದ್ರೆ ಇದು ರೇಖಾತ್ಮಕ ಬಹುಪದೋಕ್ತಿ ಅಂತ ಬರಿಬೇಕು. ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಬರಿಬೇಕು. ನೋಡ್ರಿ, ಬರೀ 5ನೇದು 3t ನೋಡ್ರಿ, ಯಾವ ಸ್ಕ್ವೇರ್ ಇಲ್ಲ ಏನಿಲ್ಲ, ಬರೀ 3t ಐತಿ. ಸೊ ಇದ್ರೂ ಕೂಡ ರೇಖಾತ್ಮಕ ಬಹುಪದೋಕ್ತಿ ಬರಿಬೇಕು. ನೆಕ್ಸ್ಟ್ ನೋಡ್ರಿ 6ನೇದು
ಆರ್ ಸ್ಕ್ವೇರ್ ನೋಡ್ರಿ ವರ್ಗ ಬತ್ತು, ಸ್ಕ್ವೇರ್ ಅಥವಾ ವರ್ಗ ಬತ್ತು ಅಂದ್ರೆ ವರ್ಗ ಬಹುಪದೋಕ್ತಿ ಅಂತ ಬರಿಬೇಕು. ಇದು ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ವರ್ಗ ಬಹುಪದೋಕ್ತಿ ಬರಿಬೇಕು. ಏಳನೇದು ನೋಡ್ರಿ 7x ಕ್ಯೂಬ್ ನೋಡ್ರಿ ಘನ ಅಂದ್ರೆ ಘನ ಬರ್ಬಿಡ್ಬೇಕು. ಘನ ಬಹುಪದೋಕ್ತಿ ಅಂತ ಬರಿಬೇಕು. ಇಲ್ಲಿ ಘನ ಬಹುಪದೋಕ್ತಿ ಬರಿಬೇಕು. ಸೊ 2.10 ಒಳಗಿರುವಂತ ಎಲ್ಲ ಲೆಕ್ಕಗಳು ಮುಗಿದು ನೋಡ್ರಿ. Thank you for visiting this video. Thank you for sharing this video. Thank you for subscribe. Share for all group your friend. Thank you for watching. ಧನ್ಯವಾದಗಳು.